Vishwam Onde Jagadguru, Hari Om. Welcome, my all beautiful souls. Welcome to Rich World. ಸೊ ಇವತ್ತು ನಿಮ್ಮ ಸೋಲ್ಮೇಟ್ ಆದರೂ ಯಾರು? ಓಕೆನಾ? ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ನಾವು ಸರಿಯಾದ ವ್ಯಕ್ತಿನೇ ಪ್ರೀತಿಸ್ತಿದ್ದೀವ ಅಥವಾ ಒಬ್ಬರ ಮೇಲೆ ಇಂಟ್ರೆಸ್ಟ್ ಇರ್ಬೋದು. ಇವರು ನಮ್ಮ ಸೋಲ್ಮೇಟ್ ಆಗಿರಬಹುದಾ ಅಲ್ವಾ? ಅವರ ಸೋಲ್ ಕಾಂಟ್ರಾಕ್ಟ್ ಆದರೂ ನಿಮ್ಮ ಜೊತೆ ಏನಾಗಿರುತ್ತೆ ಅಂತ ನಾವು ಇವತ್ತು ನೋಡೋಣ. ಓಕೆನಾ? ಸೊ ನೀವು ಒಬ್ಬ ವ್ಯಕ್ತಿನ ತುಂಬ ಪ್ರೀತಿಸಿರ್ತೀರ. ಅವರ ಸ್ಟೈಲ್ ಆಗಿರ್ಬೋದು, ಅವರ ಮನಸ್ಥಿತಿ ಆಗಿರ್ಬೋದು, ಅವರ ಆಲೋಚನೆಗಳಾಗಿರ್ಬೋದು ನಿಮಗೆ ತುಂಬ ಇಷ್ಟ ಇರುತ್ತೆ. ಓಕೆ, ಸೊ ಆ ವ್ಯಕ್ತಿ ನಿಮಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ನೀವು ಪ್ರೀತಿಸಿದೆ ಒಬ್ಬರನ್ನ, ಮದುವೆ ಆಗ್ತಿರೋದೇ ಒಬ್ಬರನ್ನ, ಬಟ್ ಆದರೂ ನಿಮಗೆ ಕನ್ಫ್ಯೂಷನ್ ಇದೆ ಅಂದ್ಕೊಳ್ಳಿ. ಅಥವಾ ನೀವು ಪ್ರೀತಿಸ್ತಿರುವ ಮದುವೆ ಆಗ್ತಿರುವ ವ್ಯಕ್ತಿ ಮೇಲೇನೂ ಕನ್ಫ್ಯೂಷನ್ ಇರ್ಬೋದು. ಓಕೆನಾ? ಸೊ ಇವತ್ತು ಯೂನಿವರ್ಸ್ ನಿಮಗೆ, ಟ್ಯಾರೋಟ್ಸ್ ನಿಮಗೆ ಗೈಡ್ ಮಾಡುತ್ತೆ. ಓಕೆ, ಈ ಕಾರ್ಡ್ಸಲ್ಲಿ ಬರುವಂತಹ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಇಬ್ಬರ ಮಧ್ಯೆ ಯೂನಿವರ್ಸ್ ಟೈಮಲ್ಲಿ ಒಂದು ಮಿರಾಕಲ್ ಟೈಮ್, ಯೂನಿವರ್ಸಲ್ ಟೈಮ್ ಕೊಟ್ಟಿರುತ್ತೆ ನಿಮಗೆ. ಆ ಟೈಮಲ್ಲಿ ನಡೆದಿದೆ ಅಂದರೆ ಓಕೆ, ಸೊ ನಿಮ್ಮ ಸೋಲ್ಮೇಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಆ ವ್ಯಕ್ತಿ ನೇಮ್ನ ನೀವು ಈಗ 3 ಬಾರಿ ಮನಸ್ಸಲ್ಲಿ ಅಂದ್ಕೊಂಡು ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ 3 ಬಾರಿ ಆ ವ್ಯಕ್ತಿ ನೇಮ್ನ ಮನಸ್ಸಲ್ಲಿ ಅಂದ್ಕೊಳ್ಳಿ. ಅವರ ನೇಮ್ನ ಫಸ್ಟ್ ಲೆಟರ್ನ ಚಾರ್ಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆ, ಸೊ ಎಸ್, ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಏನಿದೆ, ಆ ವ್ಯಕ್ತಿ ಆದರೂ ಅವರೇನಾ ಅಲ್ವಾ ಅಂತ ನಾನಿವತ್ತು ನೋಡೋಣ. ಓಕೆ, ಸೊ ಬ್ರೀತ್ ಇನ್, ಬ್ರೀತ್ ಔಟ್, ಕ್ಲೋಸ್ ಯುವರ್ ಐಸ್. ಎಸ್ ಕನ್ಫ್ಯೂಷನ್ಸ್ ನೋಡಿ ಇಲ್ಲಿ. ಸೊ ತುಂಬಾನೇ ಎನರ್ಜಿ ಚೆನ್ನಾಗಿದೆ ನಿಮಗೆ ನೋಡಿ. ಎಸ್, ವಾವ್. ಸೊ ನೋಡಿ ಇಲ್ಲಿ ಫಸ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ, 2 ಆಫ್ ಸ್ವಾರ್ಡ್ಸ್ ಬಂದಿದೆ, 2 ಆಫ್ ವಾಂಡ್ಸ್ ಬಂದಿದೆ, ಅಂಡ್ ದ ವರ್ಲ್ಡ್ ಕಾರ್ಡ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಚಾರಿಟರ್ ಬಂದಿದೆ ಅಲ್ವಾ. ಸೊ ಹಾಗೆ ನಿಮಗೆ 5 ಆಫ್ ವಾಂಡ್ಸ್, ಜಸ್ಟಿಸ್ ಅಂಡ್ 4 ಆಫ್ ಸ್ವಾರ್ಡ್ಸ್ ಇಷ್ಟು ಬಂದಿದ್ದಾವೆ ಕಾರ್ಡ್ಸ್ ಇಲ್ಲಿ ಅಲ್ವಾ. ಸೊ ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಕಾರ್ಡು ಕಿಂಗ್ ಆಫ್ ಕಪ್ಸ್. ಕಿಂಗ್ ಆಫ್ ಕಪ್ಸ್ ಏನು ಹೇಳುತ್ತಂದ್ರೆ, ನೀವು ಆ ವ್ಯಕ್ತಿನ ನೋಡಿದ ತಕ್ಷಣ ಒಬ್ಬ ಕಿಂಗ್ ಆಗಿ ಫೀಲ್ ಮಾಡಿದ್ದೀರಾ ಅಥವಾ ಒಂದು ಕ್ವೀನ್ ಆಗಿ ಫೀಲ್ ಮಾಡಿದ್ದೀರಾ, ಅಥವಾ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಓಕೆನಾ? ಒಬ್ಬ ವ್ಯಕ್ತಿಯ ಪರಿಚಯ ಆದಾಗ ಅಥವಾ ಆ ವ್ಯಕ್ತಿನ ನೋಡಿದ ಕ್ಷಣದಿಂದ ನೀವು ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಓಕೆನಾ? ಸೊ ನಿಮಗೆ ಲವ್ ಮೂವೀಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನಿಮಗೋಸ್ಕರನೇ ಬಂದಿದೆ ಆ ಮೂವಿ ಅಂತ ಅನಿಸಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಕಪ್ಸ್ ಇಸ್ ಎಮೋಷನ್ಸ್ ಅಂತ ಹೇಳ್ತೀವಿ, ನಿಮ್ಮ ಕೆರಿಯರ್. ಸೊ ನೀವು ನಿಮ್ಮನ್ನ ಒಂದು ಹೀರೋ ರೀತಿ ಫೀಲ್ ಮಾಡ್ಕೊಂಡಿದ್ದೀರಾ, ಹೀರೋಯಿನ್ ರೀತಿ ಫೀಲ್ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿನ ನೋಡ್ದಾಗಿದ್ದ. ಬಟ್ ಬೇರೆಯವ್ರನ್ನ ನೋಡಿದಾಗ ನಿಮ್ಗೆ ಅಷ್ಟೊಂದು ಅನಿಸಿಲ್ಲ. ಓಕೆನಾ? ಬಟ್ ಪೂರ್ವಕವಾಗಿ ನೀವು ಇಲ್ಲಿ ನಿಮ್ಮ ಬಗ್ಗೆ ಕೇರ್ ತಗೊಳ್ಳೋದು, ಓಕೆನಾ, ಅವ್ರಿಗೋಸ್ಕರ ನೀವು ಚೆನ್ನಾಗಿರ್ಬೇಕು ಅನ್ನೋದು, ಆ ರೀತಿ ಕಾರ್ಡ್ ಬಂದಿದೆ ಇಲ್ಲಿ. ಓಕೆನಾ? ಫಸ್ಟ್ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ ಅಂತ ಈ ಕಾರ್ಡು ಹೇಳ್ತಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 2 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಸೊ ನೀವು ಈ ವ್ಯಕ್ತಿನ ಪ್ರೀತಿಸೋದ್ರಿಂದ ನಾನು ತೊಂದರೆಗೆ ಒಳಗಾಗ್ತೀನಿ, ನನ್ನ ಕೆರಿಯರ್ ಹೋಗುತ್ತೆ, ನನ್ನ ಲೈಫ್ ಹೋಗುತ್ತೆ, ನನಗೆ ಈ ವ್ಯಕ್ತಿಯಿಂದ ಮೋಸ ಆಗ್ಬೋದು, ಬಿಕಾಸ್ ಅವರು ನಿಮಗೆ ಇಷ್ಟ ಆಗಿರೋದ್ರಿಂದ. ಓಕೆನಾ? ಅವರು ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು, ಬೇರೆಯವ್ರನ್ನ ಇಷ್ಟಪಡ್ತಿರ್ಬೋದು ಅಂತ ನೀವು ಇಲ್ಲಿ ಕನ್ಫ್ಯೂಷನ್ಗೆ ಹೋಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ಆ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ನೀವೇನ್ ಮಾಡಿದ್ದೀರಾ ಅಂದ್ರೆ ಕನ್ಫ್ಯೂಷನ್. ಮುಂದೆ ಇರೋದು ನಿಮ್ಮ ಸೋಲ್ಮೇಟ್, ನಿಮ್ಗೆ ಇಷ್ಟ ಆಗಿರೋದು ನಿಮ್ಮ ಸೋಲ್ಮೇಟ್, ಅವ್ರನ್ನ ಚೂಸ್ ಮಾಡ್ತೀರಾ ನೀವು ಬೇರೆ ಆಪ್ಷನ್ಸ್ನಲ್ಲಿ. ಓಕೆನಾ? ಅಂದ್ರೆ ನಿಮ್ದಲ್ಲದೆ ಇರುವಂತಹ ಪ್ರೀತಿನ ನೀವು ಹುಡುಕ್ತಿದ್ರಿ ಅಂತ. ಓಕೆನಾ? ಇನ್ನೂ ಚೆನ್ನಾಗಿರೋರು ಸಿಗ್ಬೋದು. ಓಕೆನಾ? ಮನೆಯಲ್ಲಿ ಇನ್ನೂ ಚೆನ್ನಾಗಿರ್ಬೋದು, ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ಬೋದು. ಓಕೆನಾ? ಆ ರೀತಿ ನಿಮ್ಮ ಪ್ರೀತಿ ನಿಮ್ಮ ಕಣ್ಮುಂದೆನೇ ಇದೆ, ಬಟ್ ನೀವು ಕಣ್ಗಿಲ್ಲಿ ಬಟ್ಟೆ ಕಟ್ಕೊಂಡಿದ್ದೀರಾ. ಓಕೆನಾ? ಸೊ ನಿಮ್ಮ ಸೋಲ್ಮೇಟು ನಿಮ್ಮ ಪಕ್ಕದಲ್ಲಿ ಇದ್ರೂ, ನಿಮಗೆ ಸ್ಟಾರ್ಟಿಂಗಲ್ಲಿ ಆ ಫೀಲ್ ಬಂದ್ರೂ ನೀವು ಒಂದು ಸ್ವಲ್ಪ ದಿನ ಆದಮೇಲೆ ಆ ವ್ಯಕ್ತಿನ ಇಲ್ಲಿ ಅಬ್ಸರ್ವ್ ಮಾಡೋದು, ಗಮನಿಸೋದು, ಪ್ರೀತಿನೂ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, 2 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ, 2 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿಲ್ಲ. ಓಕೆ, 2 ಆಫ್ ಸ್ವಾರ್ಡ್ಸು, 2 ಆಫ್ ವಾಂಡ್ಸ್ 2 ಕಾರ್ಡ್ ಬಂದಿದೆ ಇಲ್ಲಿ.
ಅಂದ್ರೆ ಥಿಂಕ್ ಮಾಡ್ತಾನೆ ಇರೋದು, ಇನ್ನೂ ಯಾವುದೇ ಡಿಸಿಷನ್ ತಗೊಂಡಿಲ್ದೆ. ಓಕೆನಾ. ಸೊ ಬೇರೆ ಇವಾಗ ನಿಮಗೆ ತುಂಬಾ ಕೆಲವೊಂದು ಆಪ್ಷನ್ಸ್ ಬಂದಿದ್ದಾವೆ. ನಿಮ್ಮ ಸೋಲ್ಮೇಟ್ಗಿಂತ ಬೇರೆಯವರು ತುಂಬಾ ಮನೆಯಲ್ಲಿ, ಓಕೆನಾ, ಸ್ಟೇಟಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಸಿದೆ. ಬಟ್ ಆದ್ರೂ ನೀವು ಇನ್ನೂ ಥಿಂಕ್ ಮಾಡಿ ಪಾಸ್ ಅಲ್ಲಿ ಇರುವಂತದ್ದು, ವೆಯ್ಟ್ ಮಾಡುವಂಥದ್ದು, ಇನ್ನೂ ಯೋಚನೆ ಮಾಡುವಂಥದ್ದು, ಇನ್ನೂ ಟೈಮ್ ತಗೊಳ್ಳುವಂಥದ್ದನ್ನ ಇಲ್ಲಿ ನಾನು ನೋಡ್ತಿದ್ದೀನಿ. ಇನ್ನೂ ನನ್ನ ಸೋಲ್ಮೇಟ್ ನನಗೆ ಸಿಕ್ಕಿಲ್ಲ, ಇನ್ನೂ ಬರ್ಬೋದು ಅಂತ ಬಿಟ್ಟು ಇನ್ನೂ ವೇಟಿಂಗ್ ಲಿಸ್ಟ್ ಅಲ್ಲೇ ಇರುವಂಥದ್ದು. ಓಕೆನಾ. ಸೊ ನೀವು ಫಸ್ಟ್ ಯಾರಿಗೆ ಎಮೋಷ್ನಲಿ ಕನೆಕ್ಟ್ ಆಗಿದ್ರಿ ನೋಡಿದ ತಕ್ಷಣ ನಿಮ್ಗೊಂದು ಹೌದು ಇವರು ನಮ್ಮ ಸೋಲ್ಮೇಟು, ಇವ್ರು ನಮ್ಮ ಪಾರ್ಟ್ನರು, ಇವ್ರಿಗೂ ನಮ್ಗೆ ಏನೋ ಒಂದು ಸಂಬಂಧ ಇದೆ ಅಂತ ಅದನ್ನ ಅಷ್ಟು ನೀವು ತಗೊಂಡಿಲ್ಲ. ನೀವು ಇಲ್ಲಿ ಎಷ್ಟೊಂದು ಎಮೋಷನಲಿ ಇಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಅಷ್ಟೊಂದು ಸೆನ್ಸಿಟಿವ್ ಪರ್ಸನ್ ಅಲ್ಲ, ನೀವು ತುಂಬಾ ಲಾಜಿಕಲ್ ಆಗಿ ಥಿಂಕ್ ಮಾಡೋ ವ್ಯಕ್ತಿಗಳು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ಅದಕ್ಕೆ ನಿಮ್ಮ ಪ್ರೀತಿ ಕಣ್ಮುಂದೆ ಇದ್ರೂ ನೀವು ಬೇರೆ ದಿಕ್ಕುಗಳನ್ನ ನೋಡ್ತಿದ್ದೀರಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಇಲ್ಲಿ ನೋಡಿ, ದ ವರ್ಲ್ಡ್ ಕಾರ್ಡ್ ಬಂದಿದೆ ಇಲ್ಲಿ. ಓಕೆನಾ. ದ ವರ್ಲ್ಡ್ ಕಾರ್ಡ್ ಹೆಂಗ್ ಹೇಳುತ್ತಂದ್ರೆ, ಓಕೆನಾ, ನಿಮ್ಮ ಪ್ರೀತಿ ನಿಮ್ಮ ಸ್ವಂತದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ಓಕೆನಾ. ನಿಮ್ಮ ಪ್ರೀತಿನ ನೀವು ಲಾಕ್ ಮಾಡ್ಕೊಳ್ತೀರಾ. ಆ ವ್ಯಕ್ತಿ ಅಥವಾ ವುಮೆನ್ ಅಥವಾ ಮೆನ್ ಯಾರನ್ನ ನಿಮ್ಮನ್ನ ಪ್ರೀತಿಸ್ತಿದ್ದೀರಾ ಅವ್ರ ಪ್ರೀತಿ ನಿಮ್ಮಲ್ಲಿ ಲಾಕ್ ಮಾಡ್ಕೊಳ್ತೀರಾ. ನಿಮ್ಮ ಸರ್ವಸ್ವ ಪೂರ್ತಿ ಅವ್ರಿಗೆ ಕೊಟ್ಬಿಡ್ತೀರಾ. ಓಕೆನಾ. ಅವ್ರಿಗೋಸ್ಕರ ನಿಮ್ಮ ಕೆರಿಯರ್ನ ಬೇಕಾದ್ರೆ ಲಾಸ್ ಮಾಡ್ಕೊಳ್ತೀರಾ, ದೂರದ ಜಾಬ್ಸ್ನ ಕ್ವಿಟ್ ಮಾಡ್ತೀರಾ ಬೇಕಾದ್ರೆ. ಅವ್ರಿಗೆ ಇಷ್ಟ ಇಲ್ದಿರುವಂತಹ ಜಾಬ್ ಮಾಡೋದಿಲ್ಲ. ಓಕೆನಾ. ಸೊ ಬಟ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಪ್ರಪಂಚ ಪೂರ್ತಿ ಅವರೇ ಅನ್ನೋ ಒಂದು ಸೆಲ್ಫಿಶ್ನೆಸ್ ಅಲ್ಲಿ ಅವ್ರನ್ನ ಲಾಕ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಇದರಿಂದ ಅವರ ಮನಿ ಲಾಸ್ ಆಗಿದೆ ಅಂತ, ಅವರ ಕೆರಿಯರ್ ನಿಮ್ಮ ಪ್ರೀತಿಗೆ ಕಟ್ ಹಾಕಿರೋದಕ್ಕೆ ಅವರು ಮನಿ ಲಾಸ್, ಅವರ ಕೆರಿಯರ್ ಅಲ್ಲಿ ಗ್ರೋತ್ ಸಿಗ್ತಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಅವರು ಹೇಳ್ತಿರ್ತಾರೆ, ನನಗೆ ಮನಿ ಇಂಪಾರ್ಟೆಂಟ್, ನೀನು ನೋಡ್ಕೋಬೇಕಂದ್ರೆ ನನಗೆ ಮನಿ ಬೇಕು, ನಾನು ಕೆರಿಯರ್ ಅಲ್ಲಿ ಫೋಕಸ್ ಮಾಡಬೇಕು, ನಾವು ತುಂಬಾ ಚೆನ್ನಾಗಿರ್ತೀವಿ ಮುಂದೆ, ಅದು ಇದು ಅಂತ ಎಲ್ಲ ಹೇಳ್ತಿದ್ದಾರೆ ಅಲ್ವಾ. ಬಟ್ ಇಲ್ಲಿ ನೋಡಿ, ನೀವು ಅಷ್ಟು ಬಾರಿ ಪ್ರೀತಿನ ತೋರಿಸಿರೋದ್ರಿಂದ ಅವರು ಕೆರಿಯರ್ ಅಲ್ಲಿ ಅಷ್ಟು ಸಕ್ಸಸ್ ಆಗೋಕೆ ಆಗ್ತಾ ಇಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಆ ರೀತಿ. ಸೊ ಇಲ್ಲಿ ನೋಡಿ, ದ ಚಾರಿಟ್ ಕಾರ್ಡ್. ಈ ವ್ಯಕ್ತಿ ಬ್ರೇಕಪ್ನ ನಂತರ, ಒಂದು ಬ್ರೇಕಪ್ ಅಂತ ಹೇಳೋದಿಲ್ಲ, ಕೆಲವೊಂದು ಮಿಸ್ಕಮ್ಯುನಿಕೇಶನ್ ನಂತರ ರಥದಲ್ಲಿ ಬಂದಿದೆ ಈ ವ್ಯಕ್ತಿ, ದ ಚಾರಿಟ್. ಓಕೆನಾ. ತುಂಬಾ ಮತ್ತೆ ನಿಮ್ಮಲ್ಲಿ ಏನೇ ಕನ್ಫ್ಯೂಷನ್ಸ್ ಆಗಲಿ, ಗಲಾಟೆ ಆಗಲಿ, ನಿಮ್ಮ ಮನಸ್ಸು ನೋಯ್ಲಿ, ಓಕೆನಾ, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ಮತ್ತೆ ಬರ್ತಾನೆ ಅಂತ ಬಂದಿದೆ ಇಲ್ಲಿ. ಓಕೆನಾ. ಅದು ಈ ಸಲ ತುಂಬಾ ಎಮೋಷನ್ಸ್, ತುಂಬಾ ಲವ್, ತುಂಬಾ ಕೇರು. ಈ ಸಲ ಮದುವೆ ಹಾಗೆ ಬಿಡ್ತಾನೆ, ಈ ಸಲ ಡಿಸಿಷನ್ ತಗೊಂಡ್ಬಿಡ್ತಾನೆ. ಯುವರಾಜ ರಥ ಮೇಲೆ ಬರ್ತಾ ಇರೋ ಯುವರಾಜ ಮದುವೆಗೋಸ್ಕರನೇ ಬಂದಿದ್ದಾನೆ ಈ ಸಲ ನನ್ನ ಸೋಲ್ಮೇಟ್ ಅಂತ ನೀವು ಇಲ್ಲಿ ಡಿಸೈಡ್ ಆಗಿರೋದು ನೋಡ್ತಿದ್ದೀನಿ. ಸಡನ್ ಆಗಿ ಎಷ್ಟು ಪಾಸಿಟಿವ್ ಬಂತೋ ಅಷ್ಟು ನೆಗೆಟಿವಿಟಿಗೆ ಬರ್ತೀರಾ ಇಲ್ಲಿ ನೀವು. ಹೊಡೆದಾಡ್ಕೊಳ್ಳೋದು ಅಂದ್ರೆ ಮನಸ್ತಾಪಗಳು, ಇಲ್ಲಿ ಗೊಂದಲಗಳು, ಕನ್ಫ್ಯೂಷನ್ಸು, ಗಲಾಟೆ, ವಾದ ವಿವಾದಗಳು, ಇಲ್ಲಿ ಮನಃಶಾಂತಿ ಇಲ್ಲದೆ ಇರುವಂತದ್ದು ನಾನು ನೋಡ್ತಿದ್ದೀನಿ. ಓಕೆ. ಸೊ ಸೊ ಜಸ್ಟಿಸ್ ಬಂದಿದೆ ಇಲ್ಲಿ. ಸಾರಿ, ಕಾಲ್ಸ್ ಬರ್ತಿದೆ ನನಗೆ. ಸೊ ಜಸ್ಟಿಸ್ ಬಂದಿದೆ ಇಲ್ಲಿ. ಓಕೆನಾ. ಜಸ್ಟಿಸ್ ಅಂದ್ರೆ ಇಬ್ಬರಲ್ಲೂ ಸಮಾನತೆ ಕೊರತೆ ಇದೆ. ಓಕೆನಾ. ನೀವು ಹೇಳಿದ್ದು, ಸೊ ನಿಮ್ ಇಬ್ಬರ ರುಚಿ ಅಭಿರುಚಿಗಳು ಒಂದೇ ರೀತಿ ಇಲ್ಲ. ಓಕೆನಾ. ನಿಮ್ಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಲೇಟ್ ಆದ್ರೂ ಅರೇಂಜ್ ಮ್ಯಾರೇಜ್ ಆಗ್ಬೇಕು, ಬಿಕಾಸ್ ನಮ್ಮ ಫ್ಯಾಮಿಲಿಗೆಲ್ಲ ಒಪ್ಪಿಸ್ಬೇಕು, ಮದ್ವೆ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ನಿಮ್ಮ ಮನಸ್ಥಿತಿ ಹಾಗಿಲ್ಲ, ಬಿಕಾಸ್ ನಿಮ್ಮ ಫ್ರೀಡಮ್, ನಿಮ್ಮ ವರ್ಲ್ಡ್ ಎಲ್ಲ ಅವರೇ ಬೇಕು. ಅವ್ರಿಗೆ ಯಾವುದೇ ಜವಾಬ್ದಾರಿ ಇರಲಿ, ಬಟ್ ಅವ್ರು ಮಾತ್ರ ನಿಮ್ಗೆ ಬೇಕು, ಅವ್ರ ಪ್ರೀತಿ ಬೇಕು, ನಿಮ್ಮನ್ನ ಮದ್ವೆ ಆಗ್ಬೇಕು, ಅವ್ರ ಫ್ಯಾಮಿಲಿ ಅದೆಲ್ಲ ನಿಮ್ಗೆ ಇಲ್ಲಿ ನೀವು ನೋಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಮಾನತೆ ಕೊರತೆ ಇದೆ ನಿಮ್ಮ ಇಬ್ಬರಲ್ಲೂ. ಓಕೆನಾ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಅವಾಗವಾಗ ಬಿರುಕು, ವಾದ ವಿವಾದ, ಇಲ್ಲಿ ಮನಸ್ತಾಪಗಳು ಬರೋದು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ನೋಡಿ, ಜಸ್ಟಿಸ್ ಅದೇ ಹೇಳುತ್ತೆ, ಸಮಾನತೆ ಕೊರತೆ ಇದೆ, ನೀವು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು, ಅವರು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗಿದೆ ಇಲ್ಲಿ. ಓಕೆನಾ. ಸೊ ಇಷ್ಟೆಲ್ಲ ಇದಾದ್ರೂ ಇವ್ರು ನಮ್ಮವ್ರಲ್ಲ ಅಂತ ನೀವು ಅನ್ಕೊಳ್ತಿರ್ತೀರ. ಈ ಗ್ಯಾಪ್, ಈ ಏನದು ಸೈಲೆನ್ಸ್ ಲವ್, ಒಂದ್ ತಿಂಗಳಾದ್ರೂ ಮೆಸೇಜ್ ಮಾಡೋದಿಲ್ಲ, ಕಾಲ್ ಮಾಡೋದಿಲ್ಲ, ಅವ್ರ ದಾರಿನೇ ಬೇರೆ, ನಾನಂದ್ರೆ ಅವ್ರಿಗೆ ಒಂಚೂರು ಇಷ್ಟ ಇಲ್ಲ ಅಲ್ವಾ, ಆ ರೀತಿ. ಸೊ ನೋಡಿ, ಇಲ್ಲಿ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅವ್ರ ಬಗ್ಗೆ ನಿಮ್ಗೆ ಪ್ರೀತಿ ಇರೋದ್ರಿಂದಾನೇ ಅವ್ರ ಬಗ್ಗೆ ಅನುಮಾನಗಳು, ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಭಯ. ನೋಡಿ, ಮಲ್ಗಿ ಕೂಡ ನಿಮ್ಗೆ ಭಯ ಇದೆ. ಪ್ರೀತಿ ಬೇಕು ಅದಕ್ಕೆ ಭಯ ಇದೆ, ಪ್ರೀತಿ ಬೇಕು ಅದಕ್ಕೆ ಅನುಮಾನ ಇದೆ ಅವ್ರ ಮೇಲೆ, ಪ್ರೀತಿ ಬೇಕು ಅದಕ್ಕೆ ಹೆದರಿಕೆ ಇದೆ ನಿಮ್ಗೆ ಇಲ್ಲಿ. ಓಕೆನಾ. ಆ ಹೆದರಿಕೆ ಏನ್ ಮಾಡಿದೆ ಅಂದ್ರೆ, ನೀವು ಅವ್ರನ್ನ ಲಾಕ್ ಮಾಡ್ತಿದ್ದೀರಾ. ಸೊ ನೀವು ಅವ್ರನ್ನ ಲಾಕ್ ಮಾಡಿದೀರಾ, ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ ಅಂತ ವಾದ ಮಾಡ್ತಿದ್ದೀರಾ. ನೀವು ಅವ್ರನ್ನ ಯಾಕೆ ಅಷ್ಟೊಂದು ಪೊಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಗೆ ಭಯಗಳಿದಾವೆ. ಪ್ರೀತಿಯಲ್ಲಿದೆಯೋ ಭಯ ಅಲ್ಲೇ ಇರುತ್ತೆ ಅಂತಾರ ಅಲ್ವಾ, ಹಾಗೆ. ಓಕೆನಾ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು, ನಿಮ್ಗೆ ಅವ್ರ ಮೇಲೆ ಕೋಪ ಬಂದ್ರು, ಅವ್ರಿಗೆ ನಿಮ್ಮ ಮೇಲೆ ಕೋಪ ಬಂದ್ರು, ನೀವು ಎಮೋಷನಲಿ ಫಸ್ಟ್ ಕನೆಕ್ಟ್ ಆಗಿರುವಂತಹ ವ್ಯಕ್ತಿ ಮತ್ತೆ ಮತ್ತೆ ನಿಮ್ಗೆ
ಸಿಗ್ತಾ ಸಿಗ್ತಾ ಇದ್ದಾರೆ, ದೂರ ಆದ್ರೂ ಮತ್ತೆ ಹೊಂದಾಗ್ತಿದ್ದಾರೆ. ಇದೇನಾಗುತ್ತೋ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂತಹ ವ್ಯಕ್ತಿಗೆ ರೀಸನ್. ಓಕೆ, ಸೊ ನಿಮ್ಮ ಸೋಲ್ಮೇಟ್ ಅಂತ ಬಂದಿದೆ ಇಲ್ಲಿ ನೋಡಿ. ಸೊ ನಿಮ್ಮ ಲೈಫಲ್ಲಿ ಅವ್ರ ಜೊತೆಲಿದ್ದಾಗ ಒಂದು ಗುಡ್ ಥಿಂಗ್ಸ್ ನಡೆದಿರುತ್ತೆ, ಓಕೆನಾ. ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ. ಆ ಟೈಮಲ್ಲಿ ನೀವು ಸರಿಯಾಗಿ, ಓಕೆನಾ, ಮಾತಾಡೋಕ್ಕಾಗಿಲ್ಲ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ, ಇದು ಅದೇ ಹೇಳುತ್ತೆ ನೋಡಿ, ಓಕೆನಾ. ಐ ಡಿಡ್ ನಾಟ್ ಆಕ್ಟ್ ವೆನ್ ಐ ಶುಡ್ ಹ್ಯಾವ್ ಅಂತಂದ್ಬಿಟ್ಟು, ಓಕೆನಾ. ಸೊ ಆ ಟೈಮ್ ಬಂದಾಗ ಪ್ರೀತಿನ ತೋರ್ಸೋಕ್ಕಾಗಿಲ್ಲ, ಇವಾಗ ದೂರ ಆಗಿದ್ದಾರೆ, ಮತ್ತೆ ನೀವು ಒಂದಾಗ್ತೀರಾ ಅಂತಾನೆ ನೋಡ್ತಿದ್ದೀನಿ, ಓಕೆನಾ. ಸೊ ಈ ಸಲ ಇವರು ನಿಮ್ಮ ತೊಂದರೆಗಳು ಏನು ಕೊಡ್ತಿದ್ದೀರಾ ನೀವು, ಅದರಿಂದ ನೊಂದು ಹೋಗೋದಿಲ್ಲ. ಈ ಸಲ ಅವರು ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಇರ್ತಾರೆ. ನೀವು ಎಷ್ಟೇ ಅನುಮಾನ ಪಡಿ, ಎಷ್ಟೇ ಬೈದಾಡಿ, ಅವ್ರ ಫ್ಯಾಮಿಲಿ ಬಗ್ಗೆ ಎಷ್ಟೇ ಡೌಟ್ ಪಡಿ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಷ್ಟೇ ಡೌಟ್ ಪಡಿ, ನೀನು ಪ್ರೀತಿಸ್ತಾ ಇಲ್ಲ ಅಂತ ಎಷ್ಟೇ ಕ್ವಶನ್ ಮಾರ್ಕ್ ಹಾಕಿ, ಇನ್ಮೇಲೆ ಅವರು ನಿಮ್ಮಿಂದ ದೂರ ಹೋಗೋದಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಕ್ಷಮೆ, ಓಕೆನಾ. ಪಾಸ್ಟ್ ಅಲ್ಲಿ ಆಗಿರುವಂತಹ ನೋವುಗಳಿಗೆ ಇವಳು ಯಾಕೆ ಇಷ್ಟೊಂದು ಕ್ವಶನ್ ಮಾಡ್ತಾಳೆ, ಇಷ್ಟೊಂದು ಡೌಟ್ಸ್ಗಳಿದ್ದಾವೆ, ಓಕೆನಾ. ಆ ರೀತಿ ನಿಮ್ಮೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ, ಓಕೆನಾ. ನಿನ್ನ ಪ್ರೀತಿ ನನಗೀಗ ಅರ್ಥ ಆಗಿದೆ, ನಾನು ನಿನ್ನ ಕ್ಷಮಿಸಬಲ್ಲೆ ಅನ್ನೋ ರೀತಿ ಇಲ್ಲಿ, ಓಕೆನಾ. ಕಾರ್ಡ್ಸ್ ಬಂದಿದ್ದಾವೆ, ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ, ಓಕೆನಾ. ಸೊ ನಿಮ್ಮ ಪ್ರೀತಿಯಲ್ಲಿ ನೋಡಿ, ಇಲ್ಲಿ ಅವರು ಅವರ ಫ್ಯಾಷನ್ನ ಬಿಟ್ಬಿಡ್ತಾರೆ, ಸ್ಪೋರ್ಟ್ಸ್ನ ಬಿಟ್ಬಿಡ್ತಾರೆ, ಅವರ ಹಿಂದೆ ಇರುವಂತಹ ಕೆಲವೊಂದು ಎಮೋಷನ್ಸ್, ಅವ್ರಿಗೆ ಫ್ಯಾಮಿಲಿ ಇದೆ, ಅವ್ರಿಗೂ ಕೆರಿಯರ್ ಇದೆ, ಅವ್ರಿಗೂ ಒಂದು ಲೈಫ್ ಇದೆ, ನೀವು ಬರೋದಕ್ಕೆ ಮೊದಲು ಅದೆಲ್ಲ ನಿಮಗೋಸ್ಕರ ಇಲ್ಲಿ ಬಿಡ್ತಾರೆ ಅಂತ ನೋಡ್ತಿದ್ದೀನಿ. ದ ಸ್ಟಾರ್ ಕಾರ್ಡ್ ಬಂದಿದೆ ನೋಡಿ, ದ ವರ್ಲ್ಡ್ ಕಾರ್ಡ್, ದ ಸ್ಟಾರ್ ಕಾರ್ಡ್. ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಫ್ರೀಡಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ನೆನೆಸ್ಕೊಂಡಾಗೆಲ್ಲ ಹಾಗೆ ಕಣ್ಮುಂದೆ ಬರುವಂಥದ್ದು, ಮೆಸೇಜ್ ಮಾಡ್ತಾರೆ ಅಂತ ನಿಮಗೆ ಮೊದಲೇ ಸೆನ್ಸ್ ಆಗುತ್ತೆ, ಓಕೆನಾ. ಅವ್ರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇದೇ ಟಾಪಿಕ್ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ ಅಂತಂದ್ಬಿಟ್ಟು. ಸೊ ಅದೇ ರೀತಿ ಸೊ ಕಾಲ್ಸ್ ಬರುವಂಥದ್ದು, ಮೆಸೇಜ್ ಬರುವಂಥದ್ದು ನಿಮಗೆ. ದ ಸ್ಟಾರ್, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್, ದ ಸೋಲ್ಮೇಟ್ ಆಗಿರೋದ್ರಿಂದ ನಿಮ್ಮನ್ನ ಡಿವೈನ್ ಟೈಮ್ ಒಂದು ಮಾಡುತ್ತೆ, ಓಕೆನಾ. ನಿಮಗೆ ಇಬ್ಬರಿಗೂ ಒಂದು ಡಿವೈನ್ ಟೈಮ್ ಸೆಲೆಕ್ಟ್ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಎನರ್ಜಿಸ್ ಈಕ್ವಲ್ ಆಗಿ ಸಡನ್ ಆಗಿ ಸಿಗುವಂಥದ್ದು, ಓಕೆನಾ. ಸೊ ನೀವು ಆ ವ್ಯಕ್ತಿನ ಇನ್ನು ಬಿಡಬೇಕು ಅನ್ನೋ ಟೈಮ್ಗೆ ಆ ಕಡೆಯಿಂದ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ನಿಮಗೆ ತುಂಬ ಪ್ರೀತಿ ಇರುತ್ತೆ, ಆ ಕಡೆ ಪ್ರೀತಿ ತೋರಿಸ್ತಾ ಇರೋದಿಲ್ಲ. ಸೊ ನೀವು ಯಾವಾಗ ಡೌನ್ ಆಗುತ್ತೆ ನಿಮ್ಮ ಪ್ರೀತಿ, ಆ ಕಡೆ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕೆ, ಮತ್ತೆ ನಿಮ್ಗೆ ಪ್ರೀತಿ ಲೋ ಆಗಿದೆ ಅಲ್ವಾ, ಅಲ್ಲಿ ಎನರ್ಜಿಸ್ನ ಫುಲ್ ಮಾಡ್ಬೇಕಲ್ವಾ, ಅದಕ್ಕೆ ಮತ್ತೆ ನಿಮಗೆ ಪ್ರೀತಿನ ಜಾಸ್ತಿ ಮಾಡಿ, ಓಕೆನಾ. ತುಂಬಾ ಇಂಟ್ರೆಸ್ಟ್ ತರಿಸಿ ಅವ್ರ ಬಗ್ಗೆ, ಓಕೆನಾ. ಅವ್ರ ಇಲ್ಲದೆ ಜೀವನನೇ ಇಲ್ಲ, ನೀವು ಅವ್ರಿಗೋಸ್ಕರ ಪ್ರತಿಯೊಂದು ಬಿಡೋದಕ್ಕೂ ರೆಡಿ, ಓಕೆನಾ. ಅವರು ಎಲ್ಲಾನು ಬಿಟ್ಬಿಟ್ಟು ಬರಬೇಕು ಅನ್ನೋ ಮನಸ್ಥಿತಿನೂ ಇದೆ ನಿಮಗೆ. ನೀವು ಸೆಲ್ಫಿಸ್ ಅಂತ ಹೇಳ್ತಾ ಇದ್ದೀನಲ್ವಾ ನಾನಿಲ್ಲಿ, ಅದಕ್ಕೆ, ಓಕೆನಾ. ನಿಮ್ಮ ಪ್ರೀತಿ ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಗಲಾಟೆ ಆಗುತ್ತೆ, ಇಬ್ಬರ ಜೊತೆನೂ ಬ್ರೇಕಪ್ವರೆಗೂ ಹೋಗುತ್ತೆ. ಬ್ರೇಕಪ್ ಆಯ್ತೋ ಇಲ್ಲೋ ಅನ್ನೋ ಟೈಮ್ಗೆ ಸೈಲೆನ್ಸ್ ಆಗಿಬಿಡುತ್ತೆ, ಮತ್ತೆ ಪ್ರೀತಿ ಬರುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಅದೇ ಸೋಲ್ಮೇಟ್ ಕನೆಕ್ಷನ್ ಅಂತ ಅಂದ್ಬಿಟ್ಟು. ಯಾರು ಬಂದ್ರು, ಇಷ್ಟಪಟ್ಟರು, ಲವ್ ಮಾಡಿದ್ರು, ಮದುವೆ ಆದ್ರು, ಓಕೆನಾ. ಇದು ಸೋಲ್ಮೇಟ್ ಎನರ್ಜಿ ಕಡಿಮೆ ಇರುತ್ತೆ. ರಿಯಲ್ ಸೋಲ್ಮೇಟ್ ಎನರ್ಜಿ ಎಲ್ಲಿರುತ್ತೆ ಅಂದ್ರೆ, ನೀವು ಪ್ರೀತಿ ಮಾಡಿದಾಗ ಅವರು ಪ್ರೀತಿ ಮಾಡೋದಿಲ್ಲ, ನೀವು ಯಾವಾಗ ಅವ್ರು ಬೇಡ ಅನ್ಕೊಳ್ತಿರೋ ಅವಾಗ ಅವ್ರು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ನೀವು ಬ್ರೇಕಪ್ ಮಾಡಿ, ನೀವು ಯಾವಾಗ ಅವರಿಂದ ಪ್ರೀತಿನ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ, ಕಾಲ್ ಬೇಕು, ಮೆಸೇಜ್ ಬೇಕು, ಒಂದು ಬ್ಯೂಟಿಫುಲ್ ಕನ್ವರ್ಷನ್ ನಡಿಬೇಕು ಅಂತ ಎಲ್ಲ, ಅವಾಗ ಅವರು ಸೊ ಅವ್ರ ನಿಮ್ಮ ಜೊತೆ ಮಾತಾಡೋದಿಲ್ಲ, ಕಾಲ್ ಮಾಡೋದಿಲ್ಲ. ನೀವು ಯಾವಾಗ ಸ್ಟಾಪ್ ಆಗ್ತಿರೋ, ನೀವು ಏನಾದರೂ ಅರೇಂಜ್ಮೆಂಟ್ ಮಾಡಿರೋಂತಹ ಸಂಬಂಧಗೆ ಏನಾದರೂ ಗಮನ ಹರಿಸೋದಿಕ್ಕೆ, ನಿಮ್ಮ ರಿಲೇಷನಲ್ಲಿ ಬಂದಿರೋ ಪ್ರಪೋಸಲ್ ಕಡೆ ಗಮನ ಹರಿಸೋದಿಕ್ಕೆ, ಅಥವಾ ನಿಮ್ಮ ಕೆರಿಯರ್ ಕಡೆ ನೀವು ಯಾವಾಗ ಗಮನ ಹರಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಆವಾಗ ಅವರಲ್ಲಿ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಮನ್ನ ಮೊದಲಿನ ರೀತಿ ತಲೆ ಕೆಡಿಸ್ಬಿಡ್ತಾರೆ, ಓಕೆನಾ. ಮತ್ತೆ ನೀವು ಅವ್ರಿಗೆ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಮತ್ತೆ ನೀವು ಅದೇ ಸರ್ಕಲಲ್ಲೇ ತಿರುಗ್ತಾ ಇರಬೇಕು, ಓಕೆನಾ. ಆ ರೀತಿ ಬಂದಿದೆ ಇಲ್ಲಿ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಹೇಳುತ್ತಂದ್ರೆ ಈ ಕಾರ್ಡು, ಓಕೆನಾ. ಸೊ ತುಂಬ ಆಪ್ಷನ್ಗಳಲ್ಲಿ ಒಬ್ಬರಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿ ಸಿಕ್ಕಿರುವಂತಹ ವ್ಯಕ್ತಿ ನಿಮಗೆ. ನಿಮ್ಮ ಗ್ರೂಪ್ ಏನಿದೆ ಕಾಲೇಜಲ್ಲಿ, ಸ್ಕೂಲಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ಆ ರೀತಿ ಅಲ್ಲ, ಇದೊಬ್ಬ ಡಿಫ್ರೆಂಟ್ ಆಗಿ ಒಂದು ಫೀಲ್ಡ್ ಆಗಿರ್ಬೋದು, ಒಂದು ರೈಲ್ವೆ ಸ್ಟೇಷನ್ ಅಥವಾ ಮೆಟ್ರೋ, ಐ ಥಿಂಕ್ ಸಮಥಿಂಗ್, ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಆಗಿರ್ಬೋದು, ಡಿಫ್ರೆಂಟ್ ಆಗಿ ಸಿಕ್ಕಿರುವಂತಹ ವ್ಯಕ್ತಿ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಅದೇ ಹೇಳುತ್ತೆ, ಓಕೆನಾ. ಸೊ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತೀರಾ ನೀವು, ನ್ಯೂ ನ್ಯೂ ಫೀಲಿಂಗ್ಸ್, ನ್ಯೂ ಎಮೋಷನ್ಸ್ ಅಂತ ಹೇಳುತ್ತೆ, ಓಕೆ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ, ಇಲ್ಲಿ 6 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಇದು ಅವರ ದುಡ್ಡು ನೋಡಿ, ಅವರ ಮನಿನ ನೋಡಿ ಇಷ್ಟಪಟ್ಟಿರುವಂತಹ ಪ್ರೀತಿ ಅಲ್ಲ. ಯಾಕೆ ಅಂದ್ರೆ ನೋಡಿ, ಇವಾಗ ಕಾರ್ಡ್ ಬರುತ್ತೆ, ಹೇಳ್ತೀನಿ ಯಾಕೆ ಅಂತ. ನೋಡಿ ಇಲ್ಲಿ ಅವರು ಒಳ್ಳೆಯವರು ಅಂತ ಅವರ ಹಾನೆಸ್ಟಿನ ನೋಡಿ ಪ್ರೀತಿ ಮಾಡಿರುವಂಥದ್ದು. ಅವರ ಫ್ಯಾಷನ್ ಸ್ಟೈಲ್, ಅವರು ಎಷ್ಟು ಅಂದವಾಗಿಲ್ಲ, ಅವ್ರಿಗಿಂತ ತುಂಬಾ ಸ್ಮಾರ್ಟ್ ಆಗಿರೋರು ಇರಲಿ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಓಕೆನಾ. ನೀವು ನೋಡ್ತಿರೋದು, ಓಕೆನಾ. ಬಟ್ ನೀವು ಇಷ್ಟಪಟ್ಟಿರೋರ್ನ ನೀವು
ಎಲ್ಲರಲ್ಲೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಸೆಲೆಕ್ಟ್ ಮಾಡಿರೋದಲ್ಲ. ಇವಾಗ ಗೊತ್ತಿರೋರು ಎಲ್ಲರಿಗಿಂತನೂ, ಪ್ರಪೋಸಲ್ ಬಂದಿರೋರು ಎಲ್ಲರಿಗಿಂತನೂ ದುಡ್ಡು ಜಾಸ್ತಿ ಇದೆ ಅಂತ ಪ್ರೀತಿ ಮಾಡಿರೋದಲ್ಲ. ಯಾಕಂದ್ರೆ ಮೋಸ ಮಾಡೋದಿಲ್ಲ, ಹಾನೆಸ್ಟ್ ಆಗಿರ್ತಾರೆ ಅನ್ನೋ ನಂಬಿಕೆಯಿಂದ ಪ್ರೀತಿ ಮಾಡಿದ್ದೀರಾ. ಓಕೆನಾ? ಅದು ಟ್ರೂ ಲವ್, ನಿಜವಾದ ಲವ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಕ್ವೀನ್ ಆಫ್ ಕಪ್ಸ್. ನಿಮ್ಗೆ ಎಮೋಷನ್ ಬೇಕು. ನಿಮ್ಗೆ ಆ ಪ್ರೀತಿಯಲ್ಲಿ ಅವರ ಸಕ್ಸಸ್ ಅಲ್ಲ, ಅವರ ಫ್ಯಾಷನ್ ಅಲ್ಲ, ಅವರ ಮನಿ ಅಲ್ಲ, ಅವರ ಸ್ಟೈಲ್ ಅಲ್ಲ, ಅವರ ಸ್ಮಾರ್ಟ್ನೆಸ್ ಅಲ್ಲ. ಓಕೆನಾ? ಹಾನೆಸ್ಟಿ ಬೇಕು ನಿಮ್ಗೆ, ಪ್ರಾಮಾಣಿಕರಾಗಿರ್ಬೇಕು ನಿಮ್ಗೆ ಅವರು. ಓಕೆನಾ? ನಿಯತ್ತಾಗಿರುವಂತಹ ವ್ಯಕ್ತಿ. ನಿಮ್ಗೆ ಕಪ್, ಎಮೋಷನ್ ಕಪ್ಪು ನಿಮ್ದಾಗ್ಬೇಕು, ನಿಮ್ ಹತ್ರ ಇರ್ಬೇಕು. ಓಕೆನಾ? ಆ ರೀತಿ. ಸೊ ಅಂದ್ರೆ ಇಲ್ಲಿ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ, ನೀವೆಲ್ಲ ದುಡ್ಡನ್ನ ಅಥವಾ ಸ್ಟೈಲ್ನ ನೋಡಿ ಲವ್ ಮಾಡ್ತಿಲ್ಲ. ಒಂದು ಎಮೋಷನ್. ಓಕೆನಾ? ಒಂದು ಡೀಪ್ ಸೋಲ್ ಕನೆಕ್ಷನ್, ಡೀಪ್ ಎಮೋಷನ್, ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದ್ದೀರಾ. ಓಕೆನಾ? ಸೊ ನೀವು ಅವ್ರಿಗೋಸ್ಕರ ಗುಲಾಮರಾಗಿರೋದಕ್ಕೂ ರೆಡಿ. ಓಕೆನಾ? ಅವ್ರನ್ನ ನಿಮ್ಮ ಹತ್ರ ಲಾಕ್ ಮಾಡ್ಕೊಳ್ಳೋದಕ್ಕೂ ರೆಡಿ. ಅಷ್ಟು ಪ್ರೀತಿ ಕೊಡುವಂತಹ ವ್ಯಕ್ತಿಗಳು ನೀವು ಅಂತ ಇಲ್ಲಿ ನಾನು ಇವತ್ತು ಸೊ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಇನ್ನು ಏನ್ ಹೇಳ್ಬೋದು? ಸೊ ನಿಮ್ಗೆ ಇವಾಗ ಅರ್ಥ ಆಗ್ತಿದೆ ಅಲ್ವಾ ನಿಮ್ಮ ಸೋಲ್ ಮೇಟ್ ಯಾರು ಅಂತ? ಇನ್ಸ್ಪೈರಬಲ್, ಕಮಿಟ್ಮೆಂಟ್ಸ್ ಅಂತ ಬಂದಿದೆ. ಓಕೆನಾ? ನಿಮಗೆ ಅಷ್ಟು ಪ್ರೀತಿ ನೋಡಿ, ಇಲ್ಲಿ ರಿಂಗ್ಸ್ ಇದಾವೆ, ಬ್ಯೂಟಿಫುಲ್ ಹ್ಯಾಂಡ್ಸ್ ಇದೆ ಇಲ್ಲಿ. ಓಕೆನಾ? ಕಾಟನ್ ಇದೆ ಇಲ್ಲಿ. ಓಕೆನಾ? ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಅಂದ್ಬಿಟ್ಟು. ಓಕೆ, ಸೊ ನಿಮ್ಗೆ ಮದುವೆ ಫಿಕ್ಸ್ ಆದಾಗ ಮದುವೆನ ಮುಂದೂಡುವಷ್ಟು ಇದಾಗೋದಿಲ್ಲ. ಯಾಕಂದ್ರೆ ಅವರು ನಿಮ್ಮ ಪಾರ್ಟ್ನರ್. ಬೇರೆ ಮದುವೆಗಳಾದ್ರೆ ನೋಡೋಣ ನೋಡೋಣ ಅಂತ ಹೇಳ್ತೀರಾ. ಬಟ್ ನಿಮ್ಮ ಪಾರ್ಟ್ನರ್ ಜೊತೆನೆ, ನಿಮ್ಮ ಸೋಲ್ಮೇಟ್ ಜೊತೆನೆ ಮದುವೆ ಆದಾಗ ನಿಮ್ಗೆ ಮದುವೆನ ಸ್ಕಿಪ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಓಕೆ, ಸೊ ದ ವೇ ಯು ಲವ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಅಂದ್ರೆ ಏನು ಹೇಳುತ್ತಂದ್ರೆ, ತುಂಬಾ ಲವ್ ಇದೆ ಇಲ್ಲಿ. ನೀವು ತುಂಬಾ ಡಿಫ್ರೆಂಟ್ ಆಗಿ ಪ್ರೀತಿಸ್ತೀರಾ. ಸೊ ಯೂನಿವರ್ಸ್ ನಿಮ್ಗೊಂದು ಟೈಮ್ ಕೊಟ್ಟಿರುತ್ತೆ. ಆ ಟೈಮಲ್ಲೇ ನಿಮ್ಮ ಬ್ರೇಕಪ್ನ ನಂತರ ಕಾಲ್ ಬರುತ್ತೆ. ಸೊ 3 ಮಂತ್ಸ್ ಬ್ರೇಕಪ್, ನೆಕ್ಸ್ಟ್ ಮಂತ್ ಕಾಲು, ಅಥವಾ 6 ಮಂತ್ ಬ್ರೇಕಪ್, ನೆಕ್ಸ್ಟ್ ಮಂತ್ ಕಾಲು. ಕರೆಕ್ಟಾಗಿ ದೀಪಾವಳಿ ಟೈಮ್ಗೆ ನನ್ನಿಂದ ದೂರ ಹಾಕ್ತಾನೆ ಅವ್ನು ಹರ್ಟ್ ಆಗಿ, ಅಥವಾ ಕರೆಕ್ಟಾಗಿ ಹುಣ್ಣಿಮೆಗೆ ನನ್ನಿಂದ ದೂರ ಹಾಕ್ತಾನೆ ಅವನು ಅಥವಾ ಅವಳು ಹರ್ಟ್ ಆಗಿ. ಇದೇ ಟೈಮ್ ಲಾಸ್ಟ್ ಇಯರ್ ಇದೇ ರೀತಿ ಮಾಡಿದ್ಲು, ಅಥವಾ ಲಾಸ್ಟ್ ಎಕ್ಸ್ ಇದೇ ರೀತಿ ಮಾಡಿದ್ಲು ಅಂತ ಹೇಳ್ಬೋದು. ಓಕೆನಾ? ಸೊ ಆ ರೀತಿ ಹೇಳ್ತೀರಾ ನೀವು. ಇದೇ ರೀತಿ ಆಯ್ತು ಗಲಾಟೆ, ಇದೇ ಕಾರಣಕ್ಕೆ, ಇದೇ ಟೈಮ್, ಇದೇ ನಂಬರು. ಓಕೆನಾ? ಇದೇ ಹಬ್ಬ, ಅಂಥದ್ದೇ ದಿನ, ಅಂಥದ್ದೇ ಡ್ರೆಸ್ಸು, ಅಂಥ ಪ್ಲೇಸು, ಆ ರೀತಿ. ಓಕೆನಾ? ಆ ರೀತಿ ಹೇಳ್ತಾ ಇರ್ತೀರ ಅಲ್ವಾ? ಅದೇ ಸೋಲ್ಮೇಟ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಓಕೆನಾ? ಆ ರೀತಿ ಬಂದಿದೆ ಕಾರ್ಡ್ಸು. ಸೊ ಲಾಸ್ಟ್ ಒಂದು ಕಾರ್ಡ್ ನೋಡೋಣ ನಾವು, ಏನಂತ ಬಂದಿದೆ ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ. 2 ಕಾರ್ಡ್ಸ್ ಬಂದಿದ್ದಾವೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಒಂದು ಲಾಸ್ಟ್ ಅಲ್ಲಿ ಒಂದು ಗೈಡೆನ್ಸ್ ಕೊಡ್ತಿದೆ ಟ್ಯಾರೋಟ್ಸು. ಓಕೆನಾ? ಹೌದು, ನೀವು ಒಬ್ಬ ಚೆನ್ನಾಗಿದ್ದಾರೆ ಅಂತ ಅಥವಾ ದುಡ್ಡಿದ್ದಾರೆ ಅಂತ ಹೋಗ್ಬೇಡಿ. ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನಿಮ್ಗೆ ಇಷ್ಟ ಆಗಿರುವಂತ ಆ ಎಮೋಷನ್ ಇಂದೇ ಹೋಗಿ, ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಬಿಟ್ಟು. ನಿಮ್ಮ ಸೋಲ್ ಹ್ಯಾಪಿ ಆಗಿರುತ್ತೆ. ಬಿಕಾಸ್ ಸೋಲ್ಮೇಟ್ ಕನೆಕ್ಷನ್ ಯಾರು ಅಂತ ನೀವೀಗ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಅದಕ್ಕೆ ನಿಮ್ಮ ಸೋಲ್ ಕೂಡ ಹ್ಯಾಪಿ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ? ಅವ್ರ ಹತ್ರ ಈಗ ಸದ್ಯಕ್ಕೆ ಮನಿ ಇಲ್ಲದೆ ಇರ್ಬೋದು, ನೀವು ಅನ್ಕೊಳ್ತಿರೋ ಅಷ್ಟು ಸಕ್ಸಸ್ ಇಲ್ಲದೆ ಇರ್ಬೋದು, ಬೇರೆಯವ್ರಿಗೆ ಹೋಲಿಸಿದ್ರೆ ಅವರು ಕಡಿಮೆ ಇರ್ಬೋದು. ಬಟ್ ನಿಮ್ಮ ಪ್ರೀತಿ ಅನ್ನೋ ಎಮೋಷನ್ಸು ಅವರು ಎಲ್ಲ ಮನಿ ಬ್ಲಾಕೇಜಸ್ ಇಂದ ಹೊರಗಡೆ ಬರೋ ಹಾಗೆ, ಕೆರಿಯರ್ನ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರೋ ಹಾಗೆ, ಓಕೆನಾ, ಅವ್ರಿಗೆ ಅದೃಷ್ಟ ಬರೋ ಹಾಗೆ ಮಾಡುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಟೋಟಲ್ ಆಗಿ ಒಂದ್ಸಲ ನೋಡೋಣ ನಾವಿಲ್ಲಿ. ಸೊ ನಿಮಗೆ ಫಸ್ಟು ಸಿಕ್ಕಿರುವಂತಹ ಪ್ರೀತಿ, ನೀವು ಎಮೋಷ್ನಲಿ ಕನೆಕ್ಟ್ ಆಗಿರುವಂಥದ್ದು. ಅವರ ಸ್ಟೈಲ್ ನೋಡಿ ಅಲ್ಲ, ಅವರ ದುಡ್ಡು ನೋಡಿ ಅಲ್ಲ, ಸಮಥಿಂಗ್ ನಿಮ್ಗೆ ಅಟ್ರ್ಯಾಕ್ಟ್ ಆಗಿದೆ ಅವರಿಂದ. ಓಕೆನಾ? ಚೆನ್ನಾಗಿರೋರು ತುಂಬ ಜನ ಇದ್ದಾರೆ, ಬಟ್ 1 ಪರ್ಸನ್ ಮಾತ್ರ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಾನೆ. ಆ ವ್ಯಕ್ತಿನೇ ಚೂಸ್ ಮಾಡಿ ಅಂತ ಹೇಳ್ತಿದೆ. ನೆಕ್ಸ್ಟ್ ನಿಮಗೆ ಆ ವ್ಯಕ್ತಿನ ಚೂಸ್ ಮಾಡಿದಾದ್ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ಸೊ ಕಣ್ಮುಂದೆ ಇರುವಂತಹ ವ್ಯಕ್ತಿನ ಬಿಟ್ಟು ಕಣ್ಗೆ ಬಟ್ಟೆ ಕಟ್ಕೊಂಡು ಬೇರೆ ದಾರಿಗಳನ್ನ ಹುಡುಕ್ತೀರಾ. ಆದ್ರೂ ನೀವು ಆಪ್ಷನ್ಸ್ನಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಇನ್ನೂ ಚೂಸ್ ಮಾಡೋದ್ರಲ್ಲೇ ಇದ್ದೋಗಿದ್ದೀರಾ ಅಂತ ಬರುತ್ತೆ. ಓಕೆ, ಸೊ ಹಾಗೆ ಇಲ್ಲಿ ನಿಮಗೆ ಗ್ರೂಪಲ್ಲಿ ಇರೋವಂಥವರೆಲ್ಲ ಡಿಫ್ರೆಂಟ್ ಆಗಿ ಒಂದು ಫೀಲ್ಡಿಂದ ನಿಮಗೆ ಸೆಲೆಕ್ಟ್ ಆಗಿರೋವಂಥವ್ರು ಇವರು. ಓಕೆನಾ? ಸಮಾನತೆ ಬೇಕು ನಿಮ್ಮಿಬ್ಬರಲ್ಲೂ. ವಾದ ವಿವಾದಗಳು ನಡೀತಾ ಇರುತ್ತೆ. ನೀವು ಎಷ್ಟು ಪ್ರೀತಿಸ್ತಿದ್ದೀರಾ ಅಂದರೆ ಆ ವ್ಯಕ್ತಿಗೆ ಫ್ರೀಡಮ್ ಕೊಡೋದೇ ಇಲ್ಲ. ನೀವು ಅಷ್ಟು ಪ್ರೀತಿಸ್ತಿದ್ದೀರಾ. ನಿಮ್ಮ ಫ್ರೀಡಮ್ ಅವರು, ಅವರ ಫ್ರೀಡಮ್ ನೀವು ಅಂತ ಇರಬೇಕು ಅಂತ ನೀವಿಲ್ಲಿ ಡಿಸೈಡ್ ಮಾಡಿದ್ದೀರಾ ಅಂತ ಬಂದಿದೆ. ಓಕೆನಾ? ಸೊ ನೀವು ನಿದ್ದೆದಲ್ಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ. ಅವ್ರು ಬಿಟ್ಟು ಹೋಗ್ಬಾರ್ದು ಅನ್ನೋ ಇದರಲ್ಲಿ ನೀವು ಕ್ವಶನ್ಸ್ ಮಾಡ್ತಾ ಪ್ರೀತಿನ. ಓಕೆನಾ? ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಗಟ್ಟಿಯಾಗಿ ಹಿಡಿದಿದ್ದೀರಾ ನಿಮ್ಮ ಪ್ರೀತಿನ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಕಿಂಗ್ ಆಫ್ ಸ್ವಾರ್ಡ್ಸ್, ದ ವರ್ಲ್ಡ್ ಕಾರ್ಡ್ ಹೇಳೋ ಪ್ರಕಾರ
ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಕೆರಿಯರು, ನಿಮ್ಮ ವೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಸೋಲ್‌ಮೇಟ್ ಸಿಕ್ಕಿದ್ರೆ. ಯಾಕಂದ್ರೆ ನೀವು ನಿಮ್ಗೆ ಬೇರೆಯವ್ರ ಜೊತೆ ಮದ್ವೆ ಆದಾಗ ನಿಮ್ಮ ಸೋಲ್‌ಮೇಟ್‌ನ ನೆನ್ಸ್ಕೊಂಡಿದ್ರೆ ನಿಮ್ಗೆ ಕೆರಿಯರು ಇರೋದಿಲ್ಲ, ನಿಮ್ಗೆ ಹೆಲ್ತು ಇರೋದಿಲ್ಲ. ಓಕೆನಾ? ನಿಮ್ಮ ಸೋಲ್‌ಮೇಟ್ ಜೊತೆ ಇದ್ರೆ ನೀವು ಒಂದು ಬ್ಯೂಟಿಫುಲ್ ಬಟರ್‌ಫ್ಲೈ ಆಗಿ, ಒಂದು ಬ್ಯೂಟಿಫುಲ್ ಸೋಲ್ ಆಗಿ ಇರ್ತೀರಾ ಅಂತಂದ್ಬಿಟ್ಟು. ಸಣ್ಣ ಪುಟ್ಟ ಗಲಾಟೆಗಳು, ಗೊಂದಲಗಳು ಇರ್ತವೆ. ಬಟ್ ಮತ್ತೆ ವಾಪಸ್ ಬರ್ತಾರೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇದು ಕಾರ್ಡ್ ರಿವರ್ಸ್ ಬಂದಿತ್ತು. ಸೊ ಅವರು ಏನ್ ಬೇಕಾದ್ರೂ ಓಕೆನಾ ತ್ಯಜಿಸೋದಿಕ್ಕೆ ನಿಮ್ಗೋಸ್ಕರ ತ್ಯಾಗ ಮಾಡೋದಿಕ್ಕೆ ರೆಡಿ ಇದ್ದಾರೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೇ ನಿಮ್ಮ ದೊಡ್ಡ ಆಫರ್. ಓಕೆನಾ? ಅದಕ್ಕೆ ನೀವು ತುಂಬಾ ಸೋಲ್ತೀರಾ, ಪ್ರೀತಿ ಪೂರ್ತಿ ಕೊಡ್ತೀರಾ. ನಿಮ್ಮ ಎಮೋಷನ್ ಕಪ್ ನಿಮ್ದಾಗುತ್ತೆ. ಕ್ವೀನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ. ಓಕೆನಾ? ನೀವು ಕ್ವೀನ್ ಆಗ್ಬೇಕಂದ್ರೆ ನಿಮ್ಮ ಕಿಂಗ್ ಸೋಲ್ಮೇಟ್ ಜೊತೆ ಇರುವಂತದ್ದು. ನೀವು ಮನಿ ನೋಡಿ ಅವ್ರನ್ನ ಇಷ್ಟಪಟ್ಟಿಲ್ಲ ಅಲ್ವಾ? ಅವ್ರು ಮುಂದೆ ಮನಿ ಮಾಡ್ತಾರೆ ಬಿಕಾಸ್ ನಿಮ್ ಪ್ರೀತಿ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ? ಅದು ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಅವರ ತುಂಬಾ ಹಾನೆಸ್ಟ್ ಪರ್ಸನ್ ಅವರು ಇಲ್ಲಿ. ಓಕೆನಾ? ಸೊ ನಿಮ್ಮಿಂದ ಅವರು ಕೆರಿಯರು, ಸ್ಟಡೀಸು, ಜಾಬು, ಕೆಲವೊಂದು ಮನಿನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿದೆ ಇಲ್ಲಿ. ಸೊ ದಿಸ್ ಇಸ್ ಸೋಲ್ ಮೇಟ್ ಕನೆಕ್ಷನ್ ಇರುವಂತಹ ಕಾರ್ಡ್ಸ್ ಅಂತ ನಾವಿವತ್ತು ಇಲ್ಲಿ ನೋಡ್ಬೋದು. ಓಕೆ, ಸೊ ನಿಮ್ಗೆಲ್ಲ ಅರ್ಥ ಆಯ್ತು ಅಲ್ವಾ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸೋಲ್ಮೇಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಪರ್ಸನಲ್ ಆಗಿ ಇಂಡಿವಿಜುವಲಿ ಟ್ಯಾರೋಟ್ ಇಂದ ಗೈಡೆನ್ಸ್ ಬೇಕು. ಓಕೆನಾ? ಸೊ ನಿಮ್ಮ ಡ್ರೀಮ್ ಅಲ್ಲಿ ಬರುವಂತಹ ಕೆಲವೊಂದು ಕನಸಿಗೆ ಮೀನಿಂಗ್ ಬೇಕು, ಅಥವಾ ನಿಮ್ಮ ಸೋಲ್ಮೇಟ್ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಯಾರನ್ನ ಮದುವೆ ಆಗಬೇಕು ಅಂತ ಕನ್ಫ್ಯೂಷನ್ಸ್ ಇದೆ. ಓಕೆನಾ? ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇರುವಂತಹ, ನಿಮ್ಮ ಸಬ್ ಕಾನ್ಶಿಯಸ್ಗೆ ಎಲ್ಲ ಗೊತ್ತಿರುತ್ತೆ ನಿಮ್ಮ ನಿಮಗೆ ಇರುವಂತಹ ಕ್ವಶನ್ಸ್ಗೆ ಆನ್ಸರ್ಸ್, ಅದನ್ನೆಲ್ಲ ನಾವು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆನಾ? ಸೊ ಟ್ಯಾರೋಟ್ ಅಲ್ಲಿ ಪರ್ಸನಲ್ ಆಗಿ ಇಂಡಿವಿಜುವಲಿ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಓಂ ಸಾಯಿರಾಮ್.